ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿರ್ಮಲಾ ಸೀತಾರಾಮನ್ ನಿನ್ನೆ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಆ ಬಜೆಟ್ನ ಕುರಿತಾಗಿ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು, ಈ ಬಾರಿ ಫಾರಿನ್ ಏಡ್ ವಿಚಾರ ಏನಾಯಿತು ಅಂತ. ಯಾಕೆಂತಂದರೆ ಎಲ್ಲರಿಗೂ ಕುತೂಹಲ ಇದ್ದೇ ಇದೆ. ಬಾಂಗ್ಲಾದೇಶಕ್ಕೆ ಭಾರತ ಎಷ್ಟು ದೇಣಿಗೆ ಕೊಡ್ತು? ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟಿದೆಯಾ? ಒಂದು ಕಡೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಈ ಪರಿಯಾಗಿ ತಿಕ್ಕಾಟ ಆಗ್ತಾ ಇದೆಯಲ್ಲ, ಬಜೆಟ್ನಲ್ಲಿ ಬಾಂಗ್ಲಾದೇಶಕ್ಕೆ ಸಿಕ್ಕಿದ್ದೆಷ್ಟು? ಈ ಕುತೂಹಲ ಇದ್ದೇ ಇದೆ. ಹೀಗಾಗಿ ಅನೇಕರು ಪ್ರಶ್ನೆ ಮಾಡಿದ್ರು. ಮಿತ್ರರೇ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಬಾರಿ ಫಾರಿನ್ ಏಡ್ ವಿಚಾರದಲ್ಲಿ ಭಾರತ ಏನೇನು ತೀರ್ಮಾನ ಮಾಡಿದೆ, ಯಾವ ದೇಶಕ್ಕೆ ಹೆಚ್ಚು ಹಣ ಕೊಟ್ಟಿದೆ, ಯಾವ ದೇಶಕ್ಕೆ ಕಡಿಮೆ ಮಾಡಿದೆ, ಯಾಕೋಸ್ಕರವಾಗಿ ಭಾರತ ತಮ್ಮ ನೆರೆಯ ದೇಶಗಳಿಗೆ ಬಿಟ್ಟಿಯಾಗಿ ಹಣವನ್ನು ಹಂಚುತ್ತೆ, ಇದರಿಂದ ಭಾರತಕ್ಕಾಗುವಂತಹ ಲಾಭ ಏನು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಬಾರಿ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ ಬಜೆಟ್ನಲ್ಲಿ ಮುಖ್ಯವಾಗಿ ಡಿಫೆನ್ಸ್ ಸೆಕ್ಟರ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ 1,00,000 ಕೋಟಿಯಷ್ಟು ಡಿಫೆನ್ಸ್ಗೆ ಹೆಚ್ಚಾಗಿ ಮೀಸಲಿಡಲಾಗಿದೆ. ಇದು ಬಹಳ ಖುಷಿಯ ಸುದ್ದಿ. ಇದರ ಜೊತೆಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಹೀಗಾಗಿ ದೇಶದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿದಂತಾಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ವಿಚಾರವೇ. ನಾವು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀವಿ, ದೇಶ ವೇಗವಾಗಿ ಮುನ್ನುಗ್ತಾ ಇದೆ, ಎಲ್ಲವೂ ಸತ್ಯ. ಆದರೆ ಆ ಅಭಿವೃದ್ಧಿ ಕಾಣಬೇಕಲ್ಲ. ಕೇವಲ ನಮ್ಮ ಬ್ಯಾಂಕ್ಗಳಲ್ಲಿ ಹಣ ಇದ್ರಾಗೋದಿಲ್ಲ. ನಾವು ರಸ್ತೆಗಿಳಿದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ರಸ್ತೆಗಳು ಕಾಣಬೇಕು, ವರ್ಲ್ಡ್ ಸ್ಟ್ಯಾಂಡರ್ಡ್ ನಗರಗಳನ್ನು ನಿರ್ಮಾಣ ಮಾಡಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಯೋಚನೆ ಮಾಡದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಕ್ಯಾಪೆಕ್ಸ್ಗೆ ದೊಡ್ಡ ಮೊತ್ತವನ್ನು ಈ ಬಾರಿ ಮೀಸಲಿಡಲಾಗಿದೆ. ಹಾಗೆ ಈ ಬಾರಿ ವಿದೇಶಾಂಗ ಇಲಾಖೆಗೆ ಕೇಂದ್ರ ಸರ್ಕಾರ ಕೊಡುವಂತಹ ಹಣವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಒಟ್ಟು ವಿದೇಶಾಂಗ ಇಲಾಖೆಗೆ 22,118 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಅಂದರೆ 2025-26 ಬಜೆಟ್ಗಿಂತ 26-27ರಲ್ಲಿ ಒಟ್ಟು 7.8% ವಿದೇಶಾಂಗ ಇಲಾಖೆಯ ದೇಣಿಗೆಯನ್ನು ಹೆಚ್ಚಿಸಲಾಗಿದೆ. ಈ 22,118 ಕೋಟಿಯನ್ನ ವಿದೇಶಾಂಗ ಇಲಾಖೆ ಏನ್ ಮಾಡುತ್ತೆ? ಎಲ್ಲವುದನ್ನ ದಾನ ಮಾಡಿಬಿಡುತ್ತಾ? ತನಗೆ ಮಿತ್ರ ದೇಶಗಳು ಯಾವ್ಯಾವುದು, ಸ್ಟ್ರಾಟಜಿ ದೃಷ್ಟಿಯಿಂದ ಯಾವ್ಯಾವ ದೇಶ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗುರುತು ಮಾಡಿಬಿಟ್ಟು ಆ ಎಲ್ಲ ದೇಶಗಳಿಗೆ ದಾನ ಮಾಡಿಬಿಡ್ತಾರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ 22,118 ಕೋಟಿಯಲ್ಲಿ ದಾನಕ್ಕಾಗಿ ಮೀಸಲಿರುವಂತಹದ್ದು 5,685 ಕೋಟಿ. ಉಳಿದಂತಹ 17,000 ಕೋಟಿಯಷ್ಟು ಹಣ ವಿದೇಶಾಂಗ ಇಲಾಖೆಯ ನಿರ್ವಹಣೆಗೆ ಖರ್ಚಾಗುತ್ತೆ. ಏನ್ ನಿರ್ವಹಣೆ ಮಾಡ್ತಾರೆ ಕೇಳಿದ್ರೆ, ಭಾರತ ಅನೇಕ ದೇಶಗಳಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ಹೊಂದಿರುತ್ತೆ. ಅಲ್ಲಿ ಸಿಬ್ಬಂದಿಗಳನ್ನು ಇಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕು. ಇದೆಲ್ಲದಕ್ಕೂ ಕೂಡ ಈ ಹಣ ಖರ್ಚು ಮಾಡಲಾಗುತ್ತೆ. ಈ 5,685 ಕೋಟಿಯನ್ನ ಭಾರತ ದಾನ ಮಾಡುತ್ತಲ್ಲ, ಇದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೋಗುವಂತಹದ್ದು ತನ್ನ ನೆರೆಯ ದೇಶಗಳಿಗೆ. ಉಳಿದಂತೆ ಆಫ್ರಿಕಾದ ಕಂಟ್ರೀಸ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಹಣ ಹೋಗುತ್ತೆ. ಹಾಗೆ ದಕ್ಷಿಣ ಅಮೆರಿಕಾದ ದೇಶಗಳಿಗೂ ಕೂಡ ಅತ್ಯಲ್ಪ ಪ್ರಮಾಣದಲ್ಲಿ ಭಾರತ ಹಣವನ್ನು ಕೊಡುತ್ತೆ. ಪ್ರತಿ ವರ್ಷವೂ ಕೂಡ ಬಜೆಟ್ನಲ್ಲಿ ಭಾರತ ಈ ಹಣವನ್ನು ಮೀಸಲಿಡುತ್ತೆ. ಇದರಲ್ಲಿ ಕುತೂಹಲದ ಸಂಗತಿ ಏನು ಕೇಳಿದ್ರೆ, ಯಾವ ದೇಶಕ್ಕೆ ಭಾರತ ಹೆಚ್ಚಿಗೆ ದೇಣಿಗೆಯನ್ನ ಕೊಡ್ತು, ಯಾವ ದೇಶಕ್ಕೆ ಕಡಿಮೆ ಮಾಡ್ತು, ಇದು ಕುತೂಹಲದ ಸಂಗತಿ. ಈ ಬಾರಿಯ ಬಜೆಟ್ನಲ್ಲಿ ಭಾರತ 5,685 ಕೋಟಿಯನ್ನ ವಿದೇಶಗಳಿಗೆ ಹಂಚೋದಕ್ಕಿಂತಲೇ ಮೀಸಲಿಟ್ಟಿದೆಯಲ್ಲ, ಇದರಲ್ಲಿ ಸಿಂಹ ಪಾಲನ್ನ ಯಾವ ದೇಶ ಪಡೆದುಕೊಳ್ಳುತ್ತೆ ಕೇಳಿದ್ರೆ ಅದು ಭೂತಾನ್. ಭೂತಾನ್ ನಾರ್ತ್ ಈಸ್ಟ್ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಒಂದು ಪುಟ್ಟ ದೇಶ. ಒಂದು ರೀತಿಯಲ್ಲಿ ಭಾರತದ ನೆರಳಿನಲ್ಲೇ ಇರುವಂತಹ ದೇಶ ಇದು. ಪ್ರತಿ ವರ್ಷವೂ ಕೂಡ ಭಾರತ ಭೂತಾನ್ಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆಯನ್ನು ಕೊಡುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಭಾರತ 2,288 ಕೋಟಿಯನ್ನ ಭೂತಾನ್ಗೆ ಮೀಸಲಿಟ್ಟಿದೆ. ಭಾರತ ಒಟ್ಟು ಫಾರಿನ್ ಏಡ್ ಅನ್ನು ಕೊಡುತ್ತಲ್ಲ, ಅದರಲ್ಲಿ 40% ಕೇವಲ ಭೂತಾನ್ಗೆ ಹೋಗುತ್ತೆ. ಯಾಕೆ ಭೂತಾನ್ಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಭಾರತ ಕೊಡುತ್ತೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಭೂತಾನ್ ಒಂದು ಸಪರೇಟ್ ಆದಂತಹ ದೇಶ ಇರಬಹುದು, ಅಲ್ಲಿಗೆ ಬೇರೆಯದೇ ಆದಂತಹ ಸಂವಿಧಾನವೂ ಕೂಡ ಇರಬಹುದು, ಅಲ್ಲಿ ರಾಜ ಆಡಳಿತವನ್ನು ನಡೆಸ್ತಾ ಕೂಡ ಇರಬಹುದು. ಆದರೆ ಭೂತಾನ್ ಭಾರತದ ಒಂದು ರಾಜ್ಯದಂತೆಯೇ ಇದೆ. ಅವ್ರು ಯಾವತ್ತೂ ಕೂಡ ತನ್ನ ಫಾರಿನ್ ಪಾಲಿಸಿಯನ್ನ ಕಂಪ್ಲೀಟ್ ಆಗಿ ಸ್ವತಂತ್ರವಾಗಿ ಇಟ್ಕೊಂಡಿಲ್ಲ. ವಿಶ್ವಸಂಸ್ಥೆಯಲ್ಲಿ ವಿಟೋ ಪವರ್ ಹೊಂದಿರುವಂತಹ ಯಾವುದೇ ದೇಶದ ಜೊತೆಗೂ ಕೂಡ ಅವರು ನೇರವಾದಂತಹ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡಿಲ್ಲ. ಅಮೆರಿಕ ಜೊತೆಗೂ ಅವರಿಗೆ ರಾಜತಾಂತ್ರಿಕ ಸಂಬಂಧ ಇಲ್ಲ. ಒಂದು ರೀತಿಯಲ್ಲಿ ಭಾರತದ ವೆಸಲ್ ಸ್ಟೇಟ್ ಅದು. ಜೊತೆಗೆ ಭೂತಾನ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿಯೂ ಕೂಡ ಹೌದು. ಒಂದು ಕಡೆ ಚೀನಾ ಇದೆ. ಚೀನಾ ಇವತ್ತಲ್ಲ ನಾಳೆ ಭೂತಾನನ್ನ ಕಬ್ಜಾ ಮಾಡ್ಕೊಳ್ಬೇಕು ಅಂತ ಹೊಂಚು ಹಾಕಿ ಕೂತ್ಕೊಂಡಿದೆ. ಹೀಗಾಗಿ ಅವರಿಗೆ ಭಾರತದ ಆಶ್ರಯ ಇದೆಯಲ್ಲ ಬಹಳ ಮುಖ್ಯವಾಗುತ್ತೆ. ಆರಂಭದಿಂದಲೂ ಕೂಡ ಭೂತಾನ್ನ ವಿದೇಶಾಂಗ ನೀತಿಯ ಮೇಲೆ ಭಾರತದ ಪ್ರಭಾವ ಇದೆ. ಜೊತೆಗೆ ಭೂತಾನ್ನ ರಕ್ಷಣೆಯ ಹೊಣೆಯನ್ನು ಕೂಡ ಒಂದು ಹಂತದಲ್ಲಿ ಭಾರತವೇ ಹೊತ್ತುಕೊಂಡಿದೆ. ಈ ಎಲ್ಲ ಕಾರಣದಿಂದಾಗಿ ಭೂತಾನ್ನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಸಾಧಿಸೋದಕ್ಕೋಸ್ಕರವಾಗಿ ಭಾರತ ಪ್ರತಿ ವರ್ಷವೂ ಕೂಡ ತನ್ನ ಬಜೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಡುತ್ತೆ. ಈ ಹಣವನ್ನು ಏನು ಭೂತಾನ್ನಲ್ಲಿ ದಾನ ಮಾಡೋದಿಲ್ಲ. ಭೂತಾನ್ನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಉದಾಹರಣೆಗೆ ಭೂತಾನ್ನಲ್ಲಿರುವಂತಹ ಎಲ್ಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳೇನಿದ್ದಾವೆ ಅದನ್ನು ಭಾರತವೇ ನಿರ್ಮಾಣ ಮಾಡಿರೋದು. ಭೂತಾನ್ನಲ್ಲಿರುವಂತಹ ಹೈವೇಗಳೇನಿದ್ದಾವೆ ಅದೆಲ್ಲದನ್ನು ನಿರ್ಮಾಣ ಮಾಡೋದರಲ್ಲಿ ಕೊಡುಗೆ ಯಾರದ್ದಪ್ಪ ಇದೆ ಕೇಳಿದ್ರೆ ಅದು ಭಾರತದ್ದು.
ಹೀಗಾಗಿ ನೀವು ಪ್ರತಿ ಬಜೆಟ್ ಅನ್ನು ಮಂಡಿಸಿದಾಗಲೂ ಕೂಡ ಭೂತಾನ್ಗೆ ಬಹಳ ದೊಡ್ಡ ದೇಣಿಗೆ ಇರುತ್ತೆ. ಉದಾಹರಣೆಗೆ 2024ರಲ್ಲಿ ಭೂತಾನ್ಗೆ ಭಾರತ 2068 ಕೋಟಿಯನ್ನು ಮೀಸಲಿಟ್ಟಿತ್ತು. 2025ರಲ್ಲಿ 2150 ಕೋಟಿಯನ್ನು ಕೊಟ್ಟಿತ್ತು. ಈ ಬಾರಿ 2286 ಕೋಟಿಯನ್ನು ಮೀಸಲಿಟ್ಟಿದೆ. ಅಂದರೆ ಕಳೆದ ಬಾರಿ ಬಜೆಟ್ಗಿಂತಲೂ ಈ ಬಾರಿ ಭೂತಾನ್ಗೆ 86 ಕೋಟಿಯಷ್ಟು ಹೆಚ್ಚುವರಿಯಾಗಿ ಸಿಗ್ತಾ ಇದೆ. ಭಾರತ ದೇಣಿಗೆ ಕೊಡುವಂತಹ ಮತ್ತೊಂದು ಪ್ರಮುಖ ದೇಶ ಅದು ನೇಪಾಳ ಮತ್ತು ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ. ಆದರೂ ಸಹ ಈ ನೇಪಾಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಯಾವಾಗ ಅಧಿಕಾರಕ್ಕೆ ಬರುತ್ತೋ ಅವರು ಸ್ವಲ್ಪ ಚೀನಾ ಕಡೆಗೆ ವಾಲ್ತಾರೆ. ಆದರೆ ಭಾರತ ಮತ್ತು ನೇಪಾಳದ ಜನರ ನಡುವಿನ ಸಂಬಂಧ ಇದೆಯಲ್ಲ, ಇದು ಯಾವತ್ತೂ ಕೂಡ ಹಳಸಿಲ್ಲ. ಇದು ತುಂಬ ಚೆನ್ನಾಗೇ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ನೇಪಾಳ ಒಂದು ಹಿಂದೂ ರಾಷ್ಟ್ರ, ಭಾರತದಲ್ಲೂ ಕೂಡ ಹಿಂದೂಗಳು ಬಹುಸಂಖ್ಯಾತರು. ನೇಪಾಳದಲ್ಲೂ ಸಹ ಪುಣ್ಯಕ್ಷೇತ್ರಗಳಿದ್ದಾವೆ. ಭಾರತೀಯರು ಬಹಳ ದೊಡ್ಡ ಪ್ರಮಾಣಕ್ಕೆ ನೇಪಾಳಕ್ಕೆ ಹೋಗ್ತಾರೆ. ಹಾಗೆ ನೇಪಾಳದವರು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಬರ್ತಾರೆ. ಹೀಗೆ ನೇಪಾಳ ಮತ್ತು ಭಾರತದ ನಡುವೆ ಒಂದು ಪಾರಂಪರಿಕವಾದಂತಹ ಸಂಬಂಧ ಇದೆ. ಇದೇ ಕಾರಣದಿಂದ ಪ್ರತಿ ಬಾರಿಯ ಬಜೆಟ್ನಲ್ಲಿ ನೇಪಾಳಕ್ಕೂ ಕೂಡ ಭಾರತ ದೊಡ್ಡ ಪ್ರಮಾಣದಲ್ಲೇ ದೇಣಿಗೆಯನ್ನು ಕೊಡುತ್ತೆ. ಕಳೆದ ಬಾರಿಯ ಬಜೆಟ್ನಲ್ಲಿ ನೇಪಾಳಕ್ಕೆ 700 ಕೋಟಿಯನ್ನ ಭಾರತ ಸರ್ಕಾರ ಮೀಸಲಿಟ್ಟಿತ್ತು. ಈ ಬಾರಿಯ ಬಜೆಟ್ನಲ್ಲಿ ಅದನ್ನು 800 ಕೋಟಿಗೆ ಹೆಚ್ಚಿಸಲಾಗಿದೆ. ಇನ್ನೊಂದು ಪ್ರಮುಖವಾದಂತಹ ದೇಶ ಶ್ರೀಲಂಕಾಗೆ ಕಳೆದ ವರ್ಷ 300 ಕೋಟಿಯನ್ನ ಭಾರತ ಕೊಟ್ಟಿತ್ತು. ಈ ಬಾರಿ 400 ಕೋಟಿಯನ್ನ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಆದರೆ ಮಿತ್ರರೇ, ಮಧ್ಯದಲ್ಲಿ ಚಂಡಮಾರುತ ಬಂದ ಕಾರಣದಿಂದಾಗಿ ಶ್ರೀಲಂಕಾ ತತ್ತರಿಸಿ ಹೋಗಿತ್ತು. ಆ ಸಂದರ್ಭದಲ್ಲೂ ಕೂಡ ಭಾರತ ದೇಣಿಗೆಯನ್ನು ಕೊಟ್ಟಿದೆ, ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ಕೂಡ ಕೊಟ್ಟಿದೆ. ಶ್ರೀಲಂಕಾಗೆ ಬಜೆಟ್ನಲ್ಲಿ ಮಾತ್ರ ಹಣ ಕೊಡೋದು ಅಂತೇನಿಲ್ಲ. ಅವರಿಗೆ ಸಂಕಷ್ಟ ಬಂದಾಗಲೆಲ್ಲ ಭಾರತ ಸಹಾಯ ಮಾಡಿಬಿಟ್ಟಿದೆ. ಈ ಹಿಂದೆ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ಭಾರತ ಬಿಲಿಯನ್ಸ್ ಆಫ್ ಡಾಲರ್ ಅನ್ನು ಶ್ರೀಲಂಕಾ ಕೊಟ್ಟಿದೆ. ಶ್ರೀಲಂಕಾ ಉಳಿತಾನೆ ಇರಲಿಲ್ಲ. ಅವರು ಚೈನಾದ ಸಾಲದಲ್ಲಿ ಮುಳುಗೆ ಹೋಗ್ಬಿಡ್ತಾ ಇದ್ರು. ಅಂತಹ ಪರಿಸ್ಥಿತಿಯಲ್ಲಿ ಭಾರತ ಅವರನ್ನ ಮೇಲೆತ್ತುವಂತಹ ಕೆಲಸ ಮಾಡಿದೆ. ಈ ಕಾರಣದಿಂದಾಗಿ ಶ್ರೀಲಂಕಾದ ಫಾರಿನ್ ಪಾಲಿಸಿಯಲ್ಲೂ ಕೂಡ ಕಂಪ್ಲೀಟ್ ಶಿಫ್ಟ್ ಆಗಿದೆ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದರೂ ಕೂಡ, ಈ ಹಿಂದೆ ಭಾರತವನ್ನು ವಿರೋಧಿಸ್ತಾ ಇದ್ದಂತಹ ನಾಯಕ ಶ್ರೀಲಂಕಾದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಆತ ಈಗ ಭಾರತದ ಫ್ರೆಂಡ್ಲಿ ನಾಯಕನಾಗಿದ್ದಾನೆ. ಭಾರತ ಹಾಕದಂತಹ ಗೆರೆಗಳನ್ನು ದಾಟ್ತಾ ಇಲ್ಲ. ಅಲ್ಲಿ ಚೈನಾದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಅವರಿಗೆ ಅತ್ಯಂತ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ಸಹಾಯ ಮಾಡಿದ್ದು ಭಾರತ. ಹಾಗೆ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಆದರೆ ಮಧ್ಯದಲ್ಲಿ ಈ ತಾಲಿಬಾನಿಗಳು ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಹಳಸ್ಬಿಟ್ಟಿತ್ತು. ಆದರೆ ಭಾರತ ಆ ಸಂದರ್ಭದಲ್ಲೂ ಕೂಡ ಅಫ್ಘಾನಿಸ್ತಾನಕ್ಕೆ ಬಜೆಟ್ನಲ್ಲಿ ಅನುದಾನ ಕೊಡೋದನ್ನು ನಿಲ್ಲಿಸಿರಲಿಲ್ಲ, ಆದರೆ ಕಡಿಮೆ ಮಾಡಿತ್ತು. 2021ಕ್ಕೆ ಮುಂಚೆ ಭಾರತ ಅಫ್ಘಾನಿಸ್ತಾನಕ್ಕೆ 200 ಕೋಟಿಯಷ್ಟು ದೇಣಿಗೆಯನ್ನು ಕೊಡ್ತಾ ಇತ್ತು. ಆದರೆ 2021ರ ನಂತರ ತಾಲಿಬಾನಿಗಳು ಬಂದ ಬಳಿಕ ಅದನ್ನ 100 ಕೋಟಿಗೆ ಇಳಿಕೆ ಮಾಡಿತ್ತು. ಈ ಬಾರಿ ಮತ್ತೆ ಅದನ್ನು 150 ಕೋಟಿಗೆ ಏರಿಕೆ ಮಾಡಲಾಗಿದೆ. ಕಾರಣ ಇಷ್ಟೇ, ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳು ಮತ್ತು ಭಾರತದ ನಡುವಿನ ಸಂಬಂಧ ಸಾಕಷ್ಟು ಸುಧಾರಣೆಯಾಗಿದೆ. ಎರಡೂ ದೇಶಗಳ ನಡುವೆ ಎಂಬಸಿ ಓಪನ್ ಆಗಿದೆ. ಅಫ್ಘಾನಿಸ್ತಾನದ ಸಚಿವರು ಭಾರತಕ್ಕೆ ಬಂದಿದ್ರು. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ನಡೆಯೋದಕ್ಕೆ ಶುರುವಾಗಿದೆ. ಭಾರತದ ಹಿತಾಸಕ್ತಿಗಳನ್ನು ಕಾಪಾಡೋದಾಗಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮಾತು ಕೊಟ್ಟಿದೆ. ಹೀಗಾಗಿ ಭಾರತ ಈ ಬಾರಿಯ ಬಜೆಟ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಒಂದು 50 ಕೋಟಿಯಷ್ಟು ಹೆಚ್ಚುವರಿಯಾಗಿ ದೇಣಿಗೆಯನ್ನು ಕೊಟ್ಟಿದೆ. ಇನ್ನು ಮಾಲ್ಡೀವ್ಸ್ಗೆ ಭಾರತ ಕೊಡುವಂತಹ ದೇಣಿಗೆಯಲ್ಲಿ ಕೊಂಚ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಕಳೆದ ವರ್ಷ 600 ಕೋಟಿಯನ್ನು ಭಾರತ ಕೊಟ್ಟಿತ್ತು. ಮಿತ್ರರೇ, ನಿಮಗೆ ನೆನಪಿರಲಿ, ಮಾಲ್ಡೀವ್ಸ್ ಮತ್ತು ಭಾರತದ ಸಂಬಂಧ ಅತ್ಯಂತ ಹದಗೆಟ್ಟಿತ್ತಲ್ಲ ಈ ಮುಯಿಜು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ. ಆಗ್ಲೂ ಕೂಡ ಮಾಲ್ಡೀವ್ಸ್ಗೆ ಭಾರತ ಅನುದಾನವನ್ನು ನಿಲ್ಲಿಸಿರಲಿಲ್ಲ. ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಕಡಿಮೆ ಕೂಡ ಮಾಡಿರಲಿಲ್ಲ. ಆದರೆ ಈ ವರ್ಷ 50 ಕೋಟಿಯಷ್ಟು ದೇಣಿಗೆಯನ್ನು ಮಾಲ್ಡೀವ್ಸ್ಗೆ ಭಾರತ ಕಡಿಮೆ ಮಾಡಿದೆ. ಕಳೆದ ವರ್ಷ 600 ಕೋಟಿ ಕೊಟ್ಟರೆ ಈ ವರ್ಷ ಕೇವಲ 550 ಕೋಟಿಯನ್ನು ಮೀಸಲಿಡಲಾಗಿದೆ. ಮಾಲ್ಡೀವ್ಸ್ಗೆ ಇದೇನು ಸಣ್ಣ ಅಮೌಂಟ್ ಅಲ್ಲ. ಮಾಲ್ಡೀವ್ಸ್ನಲ್ಲಿ ಇರುವಂತಹದ್ದೇ 5 ಲಕ್ಷ ಜನಸಂಖ್ಯೆ. 5 ಲಕ್ಷ ಜನಸಂಖ್ಯೆ ಇರುವಂತಹ ಒಂದು ಪುಟ್ಟ ದೇಶಕ್ಕೆ 550 ಕೋಟಿ ದೇಣಿಗೆ ಸಿಗುತ್ತೆ ಅಂತಂದ್ರೆ ಏನು ಸಣ್ಣ ವಿಚಾರವೇ? ಇನ್ನೊಂದು ಕಡೆ ಮಯನ್ಮಾರ್ಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ದೇಣಿಗೆಯನ್ನು ಕಟ್ ಆಫ್ ಮಾಡಲಾಗಿದೆ. ಕಳೆದ ಬಾರಿ 350 ಕೋಟಿಯನ್ನು ಭಾರತ ಕೊಟ್ಟಿತ್ತು. ಈ ಬಾರಿ 300 ಕೋಟಿಗೆ ಇಳಿಕೆ ಮಾಡಲಾಗಿದೆ. ಇದೆಲ್ಲದರ ನಡುವೆ ನಮ್ಮೆಲ್ಲರ ಕುತೂಹಲ ಯಾವುದು? ಬಾಂಗ್ಲಾದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ ಎನ್ನುವಂಥದ್ದು. ಕಳೆದ ಬಾರಿ ಬಾಂಗ್ಲಾದೇಶಕ್ಕೆ 120 ಕೋಟಿಯನ್ನ ಭಾರತ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಈ ಬಾರಿಯ ಬಜೆಟ್ನಲ್ಲಿ ಮತ್ತೂ ಕಡಿಮೆ ಮಾಡಿ ಕೇವಲ 60 ಕೋಟಿಯನ್ನ ಮಾತ್ರ ಘೋಷಣೆ ಮಾಡಲಾಗಿದೆ. ಆದರೆ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಅದೇನು ಕೇಳಿದ್ರೆ, ಕಳೆದ ಬಾರಿ ಭಾರತ ಬಾಂಗ್ಲಾದೇಶಕ್ಕೆ 120 ಕೋಟಿಯನ್ನ ಬಜೆಟ್ನಲ್ಲೇನೋ ಮೀಸಲಿಟ್ಟಿತ್ತು. ಆದರೆ ಕೊಟ್ಟಿದ್ದೆಷ್ಟು ಕೇಳಿದ್ರೆ ಕೇವಲ 34 ಕೋಟಿ ಮಾತ್ರ. ಭಾರತ ಮತ್ತು ಬಾಂಗ್ಲಾದ ನಡುವೆ ತಿಕ್ಕಾಟಗಳು ಜಾಸ್ತಿ ಆದವು. ಅಲ್ಲಿ ಹಿಂದೂ ವಿರೋಧಿ ನೀತಿಗಳು ಜಾಸ್ತಿ ಆದವು. ಭಾರತದ ವಿರುದ್ಧವಾಗಿ ಅನೇಕ ಸ್ಟೇಟ್ಮೆಂಟ್ಗಳು ಬಾಂಗ್ಲಾದೇಶದ ಕಡೆಯಿಂದ ಬಂದವು. ಈ ಎಲ್ಲ ಕಾರಣದಿಂದಾಗಿ ಭಾರತ ಬಾಂಗ್ಲಾ ಕಡೆಗೆ ತಲೆಯನ್ನೇ ಹಾಕಿಲ್ಲ. ಬಜೆಟ್ನಲ್ಲೇನೋ 120 ಕೋಟಿಯನ್ನು ಘೋಷಣೆ ಮಾಡಿದ್ರು. ಆದರೆ ಅವ್ರಿಗೆ ಕೊಟ್ಟಿದ್ದು, ಅಲ್ಲಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಕೈಗೊಂಡಿದ್ದು ಕೇವಲ 34 ಕೋಟಿಯಷ್ಟು ಮಾತ್ರ. ಇದರ ಜೊತೆಗೆ ಕಳೆದ ಬಾರಿ ಘೋಷಣೆ ಮಾಡಿದ್ದಕ್ಕಿಂತಲೂ ಈ ಬಾರಿ 50% ಕಟ್ ಆಫ್ ಮಾಡಲಾಗಿದೆ. 120 ಕೋಟಿಯಿಂದ 60 ಕೋಟಿಗೆ ಇಳಿಕೆ ಮಾಡಲಾಗಿದೆ. ಇದರಲ್ಲಿ ನಿಜವಾಗ್ಲೂ ಬಾಂಗ್ಲಾದೇಶಕ್ಕೆ ಎಷ್ಟು ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಇದರ ಜೊತೆಗೆ ಮಿತ್ರರೇ, ಬಾಂಗ್ಲಾದೇಶಕ್ಕೆ ಬಜೆಟ್ನಲ್ಲಿ ಇನ್ನೊಂದು ಶಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ದೇಣಿಗೆ ಭಾರತ ಕಡಿಮೆ ಮಾಡಿದ್ರಿಂದ ಬಾಂಗ್ಲಾದೇಶಕ್ಕೇನೋ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಾರತ ಕೊಡುವಂತಹ 60 ಕೋಟಿ 80 ಕೋಟಿ 100 ಕೋಟಿ ಇದು ಯಾವುದೂ ಸಹ ಬಾಂಗ್ಲಾದೇಶಕ್ಕೆ ದೊಡ್ಡ ಮ್ಯಾಟರ್ ಆಗೋದಿಲ್ಲ. ಆದರೆ ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದಂತಹ ಆ ಒಂದು ವಿಚಾರ ಬಾಂಗ್ಲಾದೇಶಕ್ಕೆ ನಿದ್ದೆಗೆಡಿಸಿದೆ. ಅದೇನು ಕೇಳಿದ್ರೆ, ಭಾರತದ ಟೆಕ್ಸ್ಟೈಲ್ ಉದ್ಯಮಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡಲಾಗಿದೆ, ಭಾರತದ ಜವಳಿ ರಫ್ತಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಇದು ಮಿತ್ರರೇ ಬಾಂಗ್ಲಾದೇಶಕ್ಕೆ ತಲೆ ಕೆಡಿಸಿರುವಂತಹ ವಿಚಾರ. ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಭಾರತ UK ನಡುವೆ ಆದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರಬಹುದು, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಆದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರಬಹುದು, ಇವುಗಳಲ್ಲಿ ಜವಳಿಗೆ ಹೆಚ್ಚಿನ ಆದ್ಯತೆಯನ್ನ ಈ ಹಿಂದೆಯೇ ಕೊಡಲಾಗಿತ್ತು. ಈಗ ಬಜೆಟ್ನಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಲಾಗಿದೆ. ಇದರ ಹೊಡೆತ ಯಾರಿಗೆ ಬೀಳುತ್ತೆ ಕೇಳಿದ್ರೆ, ಸಹಜವಾಗಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನೇರವಾಗಿ ಇದರ ಎಫೆಕ್ಟ್ ಅನ್ನು ಎದುರಿಸ್ತವೆ. ಇನ್ನು ಈ ಬಾರಿಯ ಬಜೆಟ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಚಹಬಾರ್ ಬಂದರಿಗೆ ಈ ಬಾರಿ ನಯಾ ಪೈಸೆ ದೇಣಿಗೆಯನ್ನ ಕೂಡ ಮೀಸಲಿಟ್ಟಿಲ್ಲ. ಕಳೆದ ಬಾರಿ ಚಹಬಾರ್ ಬಂದರಿಗೆ 400 ಕೋಟಿಯನ್ನ ಭಾರತ ಮೀಸಲಿಟ್ಟಿತ್ತು. ಆದರೆ ಈ ಬಾರಿ ಯಾವುದೇ ಹಣವನ್ನ ಕೂಡ ಮೀಸಲಿಟ್ಟಿಲ್ಲ. ಇದರಿಂದ ಏನ್ ಸಂದೇಶ ಸಿಗ್ತಾ ಇದೆ ಕೇಳಿದ್ರೆ, ಚಹಬಾರ್ ಬಂದರು ವಿಚಾರದಲ್ಲಿ ಅಮೆರಿಕದ ನಿರ್ಬಂಧಗಳಿದ್ದಾವೆ, ಅವರು ಸ್ಯಾಂಕ್ಷನ್ಸ್ ಗಳನ್ನ ವಿಧಿಸಿದ್ದಾರೆ. ಭಾರತಕ್ಕೆ ಸದ್ಯ ಅಮೆರಿಕ ಕೊಟ್ಟಂತಹ ವೇವರ್ ಇದೆಯಲ್ಲ, ಇದು ಏಪ್ರಿಲ್ಗೆ ಎಂಡ್ ಆಗುತ್ತೆ. ಅದಾದ ಬಳಿಕ ಚಹಬಾರ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಭಾರತಕ್ಕೆ ಗೊತ್ತಿಲ್ಲ. ಒಂದು ವೇಳೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆಗಿ ಅಲ್ಲಿ ಹೊಸ ಸರ್ಕಾರ ಬಂದ್ರೆ ಆಗ ಬೇರೆ ಪರಿಸ್ಥಿತಿ. ಅಥವಾ ಅಮೆರಿಕ ಚಹಬಾರ್ ವಿಚಾರದಲ್ಲಿ ಸ್ಯಾಂಕ್ಷನ್ಸ್ ಗಳನ್ನು ಇನ್ನಷ್ಟು ಕಠಿಣಗೊಳಿಸಿದ್ರೂ ಕೂಡ ಭಾರತದ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗಿ ನೀರಿನಲ್ಲಿ ಹೋಮ ಆಗುತ್ತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಚಹಬಾರ್ಗೆ ಹಣ ಕೊಟ್ಟಿಲ್ಲ. ಇದರ ಜೊತೆಗೆ ಮಿತ್ರರೇ, ಆಫ್ರಿಕಾಗೆ ಭಾರತ 225 ಕೋಟಿಯನ್ನ ಮೀಸಲಿಟ್ಟಿದೆ. ಇದು ಇಡೀ ಆಫ್ರಿಕಾಗೆ ಸೇರ್ಬಿಟ್ಟು, ಹಾಗೆ ಲ್ಯಾಟಿನ್ ಅಮೆರಿಕಾದ ದೇಶಗಳಿಗೆ 120 ಕೋಟಿಯನ್ನ ಮೀಸಲಿಡಲಾಗಿದೆ. ಮಿತ್ರರೇ, ಇದನ್ನೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಪ್ರಶ್ನೆ ಕೇಳಿಯೇ ಕೇಳ್ತಾರೆ, ಭಾರತ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಪಕ್ಕದ ದೇಶಗಳಿಗೆ ಹಣವನ್ನು ದಾನ ಮಾಡಬೇಕು? ನಮ್ಮ ದೇಶದಲ್ಲೇ ಇದನ್ನು ಖರ್ಚು ಮಾಡಿದ್ರೆ ನಮ್ಮ ದೇಶದ ಜನರಿಗೆ ಲಾಭ ಆಗುತ್ತಲ್ಲ ಅಂತ. ಮಿತ್ರರೇ, ನಮ್ಮ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ನಾವು ಹೋಗಿ ಚಳಿ ಕಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಮನೆಗೂ ವಿಸ್ತರಣೆ ಆಗಬಹುದು ಅನ್ನುವಂತಹ ಭಯ ನಮಗೆ ಸದಾ ಇದ್ದೇ ಇರುತ್ತೆ. ಹೀಗಾಗಿ ಬೆಂಕಿ ನಂದಿಸೋದಕ್ಕೆ ನಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ನಾವು ಕೆಲಸ ಮಾಡಲೇಬೇಕು. ಸದ್ಯ ಭಾರತಕ್ಕೆ ನೆರೆ ಯಾವತ್ತೂ ಕೂಡ ಹೊರೆಯಾಗೇ ಇದೆ. ಅಲ್ಲಿ ಸದಾ ಅಸ್ಥಿರ ಸರ್ಕಾರಗಳಿರ್ತವೆ, ಆಗಾಗ ಪ್ರತಿಭಟನೆಗಳಾಗ್ತವೆ, ಮಿಲಿಟರಿ ಕ್ರಾಂತಿಗಳಾಗ್ತಾ ಇರ್ತವೆ, ಚೈನಾದ ಪ್ರಭಾವ ನಿರಂತರವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಚೈನಾ ಒಂದು ಕಡೆಯಲ್ಲಿ ಸಾಲ ಕೊಟ್ಟು ಈ ಎಲ್ಲ ದೇಶಗಳನ್ನು ಟ್ರ್ಯಾಪ್ ಮಾಡುವಂತಹ ಯತ್ನವನ್ನು ಕೂಡ ಮಾಡ್ತಾ ಇರುತ್ತೆ. ಇದನ್ನು ತಪ್ಪಿಸಬೇಕಾದ್ರೆ ಭಾರತ ದಂಡಂ ದಶಗುಣಂ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಆದರೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಇದಕ್ಕೆ ಜಾಗ ಇಲ್ಲ. ಬದಲಾಗಿ ಸಾಲ ಕೊಟ್ಟು ಅವರನ್ನು ಸುಳಿಗೆ ಸಿಕ್ಕಾಕ್ಸೋದು ಕೂಡ ಭಾರತಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಏನು ಮಾಡಬೇಕು? ಅವರಿಗೆ ಸ್ವಲ್ಪ ಹಣ ಸಹಾಯವನ್ನು ಮಾಡಬೇಕು. ಅಲ್ಲಿ ಸ್ಟೆಬಿಲಿಟಿಯನ್ನು ಸಾಧಿಸೋದಕ್ಕೆ ಭಾರತ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಜೊತೆಗೆ ಅವರೂ ಕೂಡ ಇರಲಿ ಎನ್ನುವಂತಹ ಪ್ರಯತ್ನವನ್ನು ಭಾರತ ಈ ಹಿಂದೆಯೂ ಮಾಡಿದೆ, ಈಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇದೆ. ಆದರೆ ಇತ್ತೀಚೆಗೆ ಆದಂತಹ ಒಂದು ಬದಲಾವಣೆ ಏನು ಕೇಳಿದ್ರೆ, ಈ ಹಿಂದೆ ನಮ್ಮ ನೆರೆಹೊರೆಯವರು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದ್ರೂ ಕೂಡ ಭಾರತ ಅದನ್ನ ಮೌನವಾಗಿ ಸಹಿಸಿಕೊಳ್ತಾ ಇತ್ತು. ಆದ್ರೆ ಈಗ ಆ ಸಹಿಸಿಕೊಳ್ಳುವಂತಹ ತಾಳ್ಮೆ ಭಾರತಕ್ಕೆ ಹೋಗ್ಬಿಟ್ಟಿದೆ. ನೀವು ನಮ್ಮ ಜೊತೆಗೆ ಚೆನ್ನಾಗಿದ್ರೆ ನಿಮ್ಮ ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀವಿ, ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಡೆವಲಪ್ಮೆಂಟ್ ಕಡೆಗೆ ತೆಗೆದುಕೊಂಡು ಹೋಗ್ತೀವಿ. ಅದನ್ನು ಬಿಟ್ಟು ನಮ್ಮ ವಿರುದ್ಧವಾಗಿ ನೀವು ನಿಂತ್ಕೊಂಡಿದ್ದೆ ಆದರೆ, ಈಗ ಬಾಂಗ್ಲಾದೇಶಕ್ಕೆ ಭಾರತ ಟ್ರೀಟ್ಮೆಂಟ್ ಕೊಡ್ತಾ ಇದೆಯಲ್ಲ, ನಿಮ್ಮ ಬ್ಯಾಕ್ ಬೋನ್ ಯಾವುದೋ ಅದನ್ನೇ ನಾವು ಮುರಿತೀವಿ ಅಂತ. ಉದಾಹರಣೆಗೆ ಟೆಕ್ಸ್ಟೈಲ್. ಈ ರೀತಿಯಾದಂತಹ ಒಂದು ಫಾರಿನ್ ಪಾಲಿಸಿಯನ್ನ ಭಾರತ ಅನುಸರಿಸ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ